ತಂದೆ ನಾರಾಯಣ ನಮಸ್ಕಾರಗಳು. ಈಗ ನಾನು ಗುರುಚರಿತ್ರೆಯ ಜ್ಞಾನಕಾಂಡದ ಪ್ರಥಮೋಧ್ಯಾಯವನ್ನು ನಿಮಗೆ ಹೇಳಲಿಕ್ಕಿದ್ದೇನೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಒಂದನೇ ಅಧ್ಯಾಯದಲ್ಲಿ ರಚನಾಕಾರರು ಗಣಪತಿ, ಸರಸ್ವತಿ, ತ್ರಿಮೂರ್ತಿ, ಕವಿ, ಗುರು, ತಾಯಿ ಮತ್ತು ತಂದೆಗಳ ಸ್ತುತಿಯನ್ನು ಮಾಡಿದ್ದಾರೆ. ಇಲ್ಲಿ ಬಹಳ ಚಂದವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಓಂ ಶ್ರೀ ವಿಘ್ನಹರನೇ ಗಜಾನನನೇ ಗಿರಿಜಾ ಕುಮಾರನೇ ಜಯ ಜಯ ಲಂಬೋದರನೇ ಏಕದಂತನೇ ಶೂರ್ಪಕರ್ಣನೇ ನಿನಗೆ ನಮಸ್ಕಾರ. ನೀನು ನಿನ್ನ ಎರಡೂ ಕಿವಿಗಳನ್ನು ಅಲುಗಾಡಿಸಿ ಅದರಿಂದ ಹುಟ್ಟಿದ ಗಾಳಿಯಿಂದ ವಿಘ್ನಗಳು ದೂರವಾಗುತ್ತವೆ. ಅದರಿಂದಲೇ ನಿನ್ನನ್ನು ವಿಘ್ನಾಂತಕ ಅಂತ ಕರೆಯುತ್ತಾರೆ. ನೀನು ವಿಘ್ನವೆಂಬ ಅರಣ್ಯವನ್ನು ನಾಶ ಮಾಡಲಿಕ್ಕೆ ಕೈಯಲ್ಲಿ ಪರಶುವನ್ನು ಧರಿಸಿರುತ್ತಿ, ಉಡುಗಾರದ ಸಲುವಾಗಿ ಟೊಂಕಕ್ಕೆ ಒಂದು ಹಾವನ್ನು ಕಟ್ಟಿಕೊಂಡು, ಜನಿವಾರದ ಸಲುವಾಗಿ ಕೊರಳಿಗೆ ಒಂದು ಹಾವನ್ನು ಹಾಕಿಕೊಂಡಿರುತ್ತಿ. ನೀನು ಎಲ್ಲದಕ್ಕೂ ವಿಘ್ನಕರ್ತನೇ. ನಿನ್ನನ್ನು ಹೇ ಕೃಪಾನಿಧಿ, ಗಣನಾಥನೇ, ಓಂಕಾರನೇ, ದೇವತೆಗಳು ಮೊದಲಾದವರು ವಿಘ್ನಹರ್ತನೇ, ವಿನಾಯಕನೇ, ಅಭಯದಾಯಕನೇ, ನನ್ನ ಬುದ್ಧಿಯನ್ನು ಪ್ರಕಾಶಮಾನವಾಗಿ ಮಾಡು. ಸಮಸ್ತ ಗಣಗಳ ನಾಯಕನೇ ನೀನು. ದೇವಾನುದೇವತೆಗಳು ತಮ್ಮ ಎಲ್ಲ ಕಾರ್ಯಗಳಿಗೆ ಮೊದಲು ನಿನ್ನನ್ನೇ ವಿಘ್ನಹರನೆಂದು ಪೂಜಿಸುತ್ತಾರೆ. ಅಂತೆಯೇ ನಾನೀಗ ಗುರುಚರಿತ್ರೆಯ ಕಥಾಮೃತವನ್ನು ನಮ್ಮ ಹಿರಿಯರು ಆಶೀರ್ವಾದ ಮಾಡಿರೋದ್ರಿಂದ ಬರೀಬೇಕು ಅಂತ ಹೊರಟಿದ್ದೀನಿ. ಅದನ್ನು ಬರೀಲಿಕ್ಕೆ ನೀನು ನಿರ್ವಿಘ್ನವನ್ನು ದಯಪಾಲಿಸಬೇಕು ಹೇಳಿ ಇಲ್ಲಿ ರಚನಾಕಾರರು ಬಹಳ ಚೆನ್ನಾಗಿ ಗುರುಚರಿತ್ರೆಯನ್ನು ಬರೆಯಲಿಕ್ಕೆ ಗಣಪತಿಯಲ್ಲಿ ನಿರ್ವಿಘ್ನವನ್ನು ಕೇಳ್ತಾರೆ. ಅವರು ಈ ವೇಳೆ ನಿರ್ವಿಘ್ನನಾದಂತಹ ಗಣಪತಿಯನ್ನು ಮೊದಲು ಸ್ತುತಿ ಮಾಡಿ, ಆಮೇಲೆ ವಾಗ್ದೇವಿಯಾದ ಬ್ರಹ್ಮನ ಕುಮಾರಿಯಾದಂತಹ ಸರಸ್ವತಿ ಶಾರದಾದೇವಿಯನ್ನು ಸ್ಮರಣೆ ಮಾಡ್ತಾರೆ. ಸಕಲ ಕವಿತ್ವಗಳಲ್ಲಿ ನೀನೇ ಇರುವೆ, ನೀನು ನನ್ನಲ್ಲಿ ಹರಿದಾಡಿ ಈ ಗುರುಚರಿತ್ರೆಯ ಕಥಾಸಾರವನ್ನು ಬರೆಯುವಂತಹ ಶಕ್ತಿಯನ್ನು ಕೊಡಬೇಕು. ನೀನೇ ನನ್ನಲ್ಲಿ ವಾಗ್ದೇವಿಯಾಗಿ ಪ್ರವಹಿಸಬೇಕು. ನಿನ್ನನ್ನು ವರ್ಣಿಸಲೆಲ್ಲ ನನಗೆ ಮಾತುಗಳು ಸಾಲದಾಗಿದೆ. ನೀನು ಪ್ರಸನ್ನಳಾಗಿ ನನ್ನನ್ನು ಆಶೀರ್ವದಿಸಬೇಕು. ಈ ಗ್ರಂಥದಲ್ಲಿ ನೀನೇ ಪ್ರವೇಶ ಮಾಡಿ ನನಗೆ ಸರಿಯಾಗಿ ರಚನೆ ಮಾಡುವಂತಹ ಬುದ್ಧಿಯನ್ನು ಕೊಡಬೇಕು ನೀನು ಅಂತ ಕೇಳ್ಕೊಳ್ತಾರೆ ಸರಸ್ವತಿಯಲ್ಲಿ. ಹಾಗೆ ತ್ರಿಮೂರ್ತಿಗಳಾದಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಅನುಕ್ರಮವಾಗಿ ಸ್ಮರಿಸ್ತಾರೆ. ಸೃಷ್ಟಿಕರ್ತನಂಥ 4 ಮುಖಗಳುಳ್ಳಂಥ ಬ್ರಹ್ಮನು ಸಕಲ 4 ವೇದಗಳನ್ನು ಅರಿತಂಥವನು, ಅವನ ಪಾದಗಳಿಗೆ ವಂದಿಸುತ್ತೇನೆ ಅಂತ ಬ್ರಹ್ಮನ ಸ್ಮರಣೆ ಮಾಡ್ತಾರೆ. ಹಾಗೆ ಲಕ್ಷ್ಮೀ ಸಹಿತ ಕ್ಷೀರಸಾಗರದಲ್ಲಿ ವಾಸಿಸುವಂತಹ ವಿಶ್ವದ ನಾಯಕನು ಮಹಾವಿಷ್ಣುವಾದಂತಹ ವಿಷ್ಣುವನ್ನು ಸ್ಮರಣೆ ಮಾಡ್ತಾರೆ. ಚತುರ್ಬಾಹುಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿರುವ ಅವನು ನರಹರಿ ರೂಪನು, ಮುರಾರಿಯು ಪದ್ಮನಾಭನು, ಅವನ ಸ್ಮರಣೆಯನ್ನು ಮಾಡ್ತೇನೆ. ಅವನು ನನಗೆ ಆಶೀರ್ವಾದವನ್ನು ಮಾಡಬೇಕಂತ ಕೇಳ್ಕೊತಾನೆ. ಹಾಗೆ ಯಾವತ್ತೂ ಮಸ್ತಕದಲ್ಲಿ ಗಂಗೆಯನ್ನು ಧರಿಸಿದಂತಹ ಶಿವನು ತನ್ನನ್ನು ಆಶೀರ್ವದಿಸಬೇಕು. ಅರ್ಧಾಂಗಿ ಜಗನ್ಮಾತೆಯೊಂದಿಗೆ ಇರುವಂತಹ ಶಿವನ ಆಶೀರ್ವಾದವು ತನಗೆ ಬೇಕು ಅಂತ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಈ ವೇಳೆ ಎಲ್ಲವನು ವ್ಯಾಘ್ರ ಮತ್ತು ಗಜಚರ್ಮವನ್ನು ಧರಿಸಿದವನು, ಸರ್ವ ಅಂಗಗಳಲ್ಲಿ ಸರ್ಪವನ್ನು ಸುತ್ತಿಕೊಂಡವನು, ಪಾರ್ವತಿ ಪತಿಯಾಗಿರುವನು ಅಂಥವನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ರಚನಾಕಾರರು ಹೇಳ್ತಾ ಇದ್ದಾರೆ. ಹಾಗೆ ಯಾವತ್ತು ಸುರವರರಿಗೂ, ಸಿದ್ಧ ಸಾಧ್ಯ ಗಂಧರ್ವ ಯಕ್ಷ ಕಿನ್ನರರಿಗೂ, ಯಾವತ್ತು ಋಷಿಗಳಿಗೂ, ಪರಾಶರ ವ್ಯಾಸ ವಾಲ್ಮೀಕಿ ಮೊದಲಾದ ಕವಿಕುಲಕ್ಕೂ ನಮಸ್ಕರಿಸುತ್ತಾರೆ.
ನಾನು ನಿಮ್ಮ ದಾಸನಾಗಿದ್ದೇನೆ. ನೀವೆಲ್ಲ ಮಹಾ ಗ್ರಂಥ ರಚನಾಕಾರರು, ಕವಿಗಳು ಇದ್ದೀರಿ. ನನಗದು ಯಾವುದೇ ಶಾಸ್ತ್ರಗಳೆಲ್ಲ ಗೊತ್ತಿಲ್ಲ, ಭಾಷಾ ಪ್ರಭುತ್ವವೂ ಇಲ್ಲ. ಆದರೆ ಶಬ್ದ ಉತ್ಪತ್ತಿಯಾಗಿ ಶಬ್ದ ಮಾಧುರ್ಯಗಳನ್ನು ಹೊರಡಿಸಲು ನೀವೇ ನನ್ನನ್ನು ಆಶೀರ್ವದಿಸಬೇಕು ಅಂತ ಎಲ್ಲ ಕವಿಗಳಲ್ಲೂ ವಿನಂತಿಸಿಕೊಳ್ತಾರೆ. ಹಾಗೆ ತನ್ನ ಎರಡೂ ಕುಲದವರನ್ನು ಸ್ಮರಿಸ್ತಾರೆ ಈ ವೇಳೆಯಲ್ಲಿ. ಎರಡೂ ಕುಲದವರು ಅಂದರೆ ತನ್ನ ತಂದೆಯ ಕುಲದವರು ಮತ್ತು ತಾಯಿಯ ಕುಲದವರು, ಎರಡೂ ಕುಲದವರನ್ನು ಸ್ಮರಿಸುತ್ತಾರೆ. ತನ್ನ ತಂದೆಯಾದ ಗಂಗಾಧರರಿಗೆ ನಮಸ್ಕರಿಸುತ್ತಾರೆ. ಹಾಗೆ ತನ್ನ ತಾಯಿಯಾದ ಚಂಪಾಳಿಗೂ ಕೂಡ ಭಕ್ತಿಯಿಂದ ನಮನವನ್ನು ಸಲ್ಲಿಸ್ತಾರೆ. ಅವರ ಪೂರ್ವಜರು ಗುರುಸ್ಮರಣೆಯಲ್ಲಿರುವುದರಿಂದಲೇ ನನಗೂ ಕೂಡ ಹೀಗೆ ಗುರುವಿನ ಚರಿತೆಯನ್ನು ಬರೆಯುವಂತಹ ಮನಸ್ಸು ಬಂದಿದೆ. ಅದಕ್ಕಾಗಿಯೇ ತನಗೆ ಸರಸ್ವತಿ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಮುಂದೆ ನಾನೇ ಸರಸ್ವತಿ ಗಂಗಾಧರ ಅಂತ ಕರೆಯಿಸಿಕೊಂಡಿದ್ದೇನೆ. ಅಂದರೆ ಎಲ್ಲರೂ ನನಗೆ ಹಾಗೆ ಇಟ್ಟಿದ್ರು ಅಂತ ರಚನಾಕಾರರು ಇಲ್ಲಿ ಹೇಳ್ತಾರೆ. ಮುಂದೆ ಇನ್ನು ಮುಂದುವರೆದವರು ವೇದಾಧ್ಯಾಯಿಗಳು, ಸನ್ಯಾಸಿಗಳು, ಯತಿಗಳು, ಯೋಗಿಗಳು, ತಪಸ್ವಿಗಳು, ಸದಾ ಶ್ರೀ ಗುರುಗಳನ್ನು ಧ್ಯಾನಿಸುತ್ತಿರುವವರು, ಅವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ಹಾಗೆ ತಮ್ಮನ್ನು ಹೊಗಳ್ಕೊಳ್ಳೋದಿಲ್ಲ. ಗುರುಚರಿತ್ರೆಯಂತಹ ಇಂತಹ ಅಮೃತ ಕಲಶವನ್ನೇ ಕೊಟ್ಟಿರುವಂತಹ ರಚನಾಕಾರರು ಇಷ್ಟೊಂದು ಬರೆಯುವ ವಿಚಾರ ತಲೆಯಲ್ಲಿದ್ದರೂ ಕೂಡ ನಾನು ನನ್ನ ಬಾಳ ಭಾಷೆಯಿಂದ ಆಡುತ್ತಾ ಗುರುಚರಿತ್ರೆಯನ್ನು ಬರೆಯುತ್ತೇನೆ. ಏನಾದರೂ ತಪ್ಪಿದರೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿಕೊಂಡು ಎಲ್ಲ ಗುರುಗಳಲ್ಲಿ ನನಗೆ ಪ್ರೇರಣೆಯನ್ನು ಕೊಡ್ರಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾರೆ. ಹೀಗೆ ಕೇಳುವಾಗ ಅವರು ಇನ್ನೂ ಒಂದು ಹೇಳ್ತಾರೆ. ಯಾಕೆ ಅಂದರೆ ಗುರುಗಳು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ಳುವಾಗ ಗುರುಗಳು ತಾನೇನನ್ನು ಕೊಡ್ತೇನೆ ಅಂತ ನೀವು ಅಂದ್ಕೋಬೇಡಿ. ನಾನು ನಿಮಗೆ ಏನೂ ಕೊಡ್ಲಿಕ್ಕೆ ಅಸಾಧ್ಯ. ನೀವು ಹಾಗೆ ಅಂದ್ಕೊಳ್ಳೋದಿಲ್ಲ ಅಲ್ವೇ? ನನಗೆ ಕೊಟ್ಟೇ ಕೊಡ್ತೀರಿ. ಯಾಕೆಂದರೆ ನೀವು ಕೊಡದೇ ಇದ್ದವ್ರನ್ನೂ ಬಿಡೋದಿಲ್ಲ, ಕೊಟ್ಟವ್ರನ್ನೂ ಕಾಯ್ತೇ ಬಿಡ್ತೀರಿ ಅಂತೇನಿಲ್ಲ. ಯಾಕೆಂದರೆ ವರ್ತಿ ಅಂತವರೇ ಎಲ್ಲವನ್ನು ಕೊಟ್ಟರೆ ಒಂದನ್ನು ಪಾತಾಳಕ್ಕೆ ನುಗ್ಗಿದ್ದೀರಿ ನೀವು. ಹೀಗೆಲ್ಲ ಇರುವಾಗ ನಾನು ಕೊಡೋದು ಹೇಗೆ ಅಂತ ಬಾಯಲ್ಲಿ ಹೇಳಿದರು. ಆದರೆ ಮತ್ತೇನು ಹೇಳ್ತಾರೆ ಅಂದರೆ, ನಿಮಗೆ ನಾನೇನು ಕೊಡಲಿಕ್ಕುಂಟು, ನೀವೇ ಲಕ್ಷ್ಮಿಯೊಂದಿಗೆ ಇದ್ದೀರಿ, ನಿಮ್ಮ ಮನೆಯಲ್ಲೇ ಲಕ್ಷ್ಮಿ ಇದ್ದಾಳೆ, ಆಮೇಲೆ ನಾನೆಲ್ಲ ಕೊಟ್ಟಿರೋದೇನು, ಅದೆಲ್ಲ ಯಾಕಷ್ಟಿತಾನೆ ಸರಿ ಅಂತ ತಮ್ಮ ಮಾತನ್ನು ಹೇಳ್ತಾರೆ. ಹಾಗೆ ನೋಡಿ ವೀಕ್ಷಕರೇ, ಇಲ್ಲಿ ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದರಲ್ಲಿ ನಾವು ನೀವು ಎಲ್ಲರೂ ಅದನ್ನು ತಿಳ್ಕೊಳ್ಬೇಕು. ಜೇನು ಹುಳದ ಬಾಯಿಯಿಂದ ಬಂದಂತಹ ಎಂಜಲು ಅಂತ ನಾವು ಅದನ್ನು ಬಿಡ್ತೀವ? ಇಲ್ಲ, ತುಪ್ಪವನ್ನು ಬಹಳ ಪವಿತ್ರ ಅಂತ ದೇವರಿಗೆ ಅಭಿಷೇಕದಿಂದ ಹಿಡಿದು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಸಿಂಪಿನಲ್ಲಿ ಹುಳುಗಳಿಂದ ಮುತ್ತುಗಳು ಹುಡ್ತವೆ, ಅದನ್ನು ಬಿಡ್ತೇವ? ಇಲ್ಲ. ಕರ್ದಳದಿಂದ ಪಚ್ಚಕರ್ಪೂರ ಹುಡ್ತದೆ, ಅದನ್ನೆಲ್ಲ ಬಿಡ್ತೇವ? ಅದನ್ನು ಬಿಡೋದಿಲ್ಲ. ಅಶ್ವತ್ಥ ವೃಕ್ಷ ಹುಟ್ಟೋದು ಕಾಗೆಯ ಮಲದಲ್ಲಿ ಬಿದ್ದಂತಹ ಬೀಜದಿಂದ, ಅದಕ್ಕಾಗಿ ನಾವು ಅದನ್ನು ಮುಟ್ಟದೇ ಇರ್ತೇವ? ಅಶ್ವತ್ಥ ಅಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಅಂತ ಹೇಳ್ತಾ ಪ್ರತಿ ಶನಿವಾರ ಅಶ್ವತ್ಥವನ್ನು ಮುಟ್ಟಿ ನಮಸ್ಕರಿಸಿ ಆನಂದಿಸುತ್ತೇವೆ. ಅಂದರೆ ಇವರಲ್ಲಿ ನಾವು ತಿಳಿದುಕೊಳ್ಬೇಕಾದದ್ದು ಅಂದರೆ, ಇದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಆ ದೋಷಗಳನ್ನೇ ದೊಡ್ಡದಾಗಿ ಮಾಡಬೇಡಿ. ಇದರಲ್ಲಿರುವಂತಹ ಗುರುಚರಿತ್ರೆಯ ಸಾರವನ್ನು ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ ನಮಗೆ. ಕಬ್ಬು ಡೊಂಕಾದ್ರೇನು ಸಿಹಿಯು ಡೊಂಕೇ ಬಿಟ್ಟಲ್ಲ ಅಂತ ಒಂದು ಹಾಡಿದೆ ನೋಡ್ರಿ. ಹಾಗೆ ಕಬ್ಬು ಡೊಂಕಿದೆ ಅಂತ ತಿಳ್ಕೊಬೇಡಿ, ಅದರ ರಸ ಅಮೃತಕ್ಕೆ ಸಮಾನ. ಈ ಗುರುಚರಿತ್ರೆಯ ಸ್ವಾದ ಅಂಥದ್ದು ಅಂತ ನಮಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏಕಚಿತ್ತದಿಂದ ಗುರುಚರಿತ್ರೆಯನ್ನು ಕೇಳುವಂತಹ ಭಕ್ತರಾಗಬೇಕು. ಇದು ಕಾಮಧೇನು ಇದ್ದ ಹಾಗೇನೆ ಸಹಿ. ಇದರಿಂದ ನಮಗೆ
ಒಳ್ಳೆಯದಾಗ್ತದೆ. ನಾವು ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಗಳು ಅದ್ಭುತವಾದ ಖ್ಯಾತಿ ಮಹಿಮೆಗಳನ್ನು ಗಾಣಗಾಪುರದಲ್ಲಿ ಮಾಡಿರೋದನ್ನು ನಾವು ಇದರಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಕೇಳಲಿಕ್ಕಿದ್ದೇವೆ. ಅದಕ್ಕಾಗಿ ಯಾರೊಬ್ಬರು ಅದರಲ್ಲಿ ಎರಡೆಣಿಸದೆ ಗುರುಗಳ ಈ ಕಥೆಯನ್ನು ಚರಿತೆಯನ್ನು ಕೇಳಬೇಕು. ನಾವು ದೇವರಲ್ಲಿ ಅಂದರೆ ಗುರುವಿನಲ್ಲಿ ಸಮರ್ಪಣಾ ಭಾವವನ್ನು ಅರ್ಪಿಸಿಕೊಂಡು ಕೇಳಿದಾಗ ನಮಗೆ ಖಂಡಿತ ಇದು ಫಲಿಸುತ್ತೆ. ಯಾರೊಬ್ಬರಿಗೂ ಅಂದರೆ ಎಲ್ಲರೂ ನನಗೆ ಒಳ್ಳೆಯದಾಗಬೇಕು, ನಾನು ಒಳ್ಳೆಯ ವ್ಯಕ್ತಿಯಾಗಿ ಬಾಳಿ ಬದುಕಬೇಕು, ನನಗೆ ಚೆನ್ನಾಗಿ ಸಂಸಾರ ಆಗಬೇಕು, ನನಗೆ ಮಕ್ಕಳು ಚೆನ್ನಾಗಿ ಆಗಬೇಕು, ಒಳ್ಳೆಯ ಮಕ್ಕಳಾಗಬೇಕು, ಹೀಗೆಲ್ಲ ಎಲ್ಲರೂ ಆಸೆ ಪಡ್ತಾರೆ. ಅದು ಆಗಬೇಕು ಅಂದರೆ ಅದಕ್ಕೆ ನಾವು ಒಂದು ಮಾರ್ಗ ಬೇಕಲ್ಲ ನಮಗೆ. ಆ ಮಾರ್ಗವೇ ಈ ಗುರುಚರಿತ್ರೆ ಪಠಣ. ಅದಕ್ಕಾಗಿ ನಾವು ಇದನ್ನು ತಪ್ಪಿಸಬಾರ್ದು. ತಪ್ಪದೆ ಇದನ್ನು ಪಠಣ ಮಾಡಬೇಕು ಅಥವಾ ಶ್ರವಣ ಮಾಡಬೇಕು. ಯಾಕೆಂದರೆ ಹೇಗೆ ಪ್ರಹ್ಲಾದನ ಭಕ್ತಿಯ ಮೆಚ್ಚಿ ಶ್ರೀಹರಿ ಅವನನ್ನು ಕಾಪಾಡ್ತಾನೋ ಹಾಗೆ ನಾವು ಕೂಡ ಈ ಗುರುವಿನ ಚರಿತ್ರೆಯನ್ನು ಕೇಳುವಾಗ ಪ್ರಹ್ಲಾದನನ್ನು ಸ್ಮರಿಸಿ ಅಂತಹ ಭಕ್ತಿಯನ್ನು ಕೊಡು ಪರಮಾತ್ಮ ನನಗೆ ಅಂತ ನಾವು ಬೇಡಿಕೊಂಡು ಈ ಗುರುಚರಿತ್ರೆಯ ಕಥಾಶ್ರವಣವನ್ನು ಮಾಡಿದರೆ ನಮಗೆ ಜೀವನದಲ್ಲಿ ಯಶಸ್ಸು ಸಿಗುವುದು ಶತಸಿದ್ಧ ಅಂತ ನಾನು ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನು ತಪ್ಪು ತಿಳ್ಕೊಳ್ಳದೆ ಗುರುಚರಿತೆ ಅಂದರೆ ಅಮೃತ ಕಲಶ ಅಂತ ತಿಳ್ಕೊಂಡು ದೇವತೆಗಳು ಹೇಗೆ ಸಮುದ್ರ ಮಥನದಲ್ಲಿ ಅಮೃತವನ್ನು ಕುಡಿದರು ಹಾಗೆ ನಾವು ಅಮೃತವನ್ನು ಸೇವಿಸ್ತಾ ಇದ್ದೀವಿ ಅನ್ನುವಂತಹ ಭಾವನೆಯನ್ನು ತಮ್ಮಲ್ಲಿ ತಂದುಕೊಂಡು ಇದನ್ನು ಸವಿಯಿರಿ. ಇದರಿಂದ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಆಶೆ ಪಡ್ತಾ ಇದರಲ್ಲಿ ರಚನಾಕಾರರು ಹೇಳಿದಂತಹ ವಿಷಯವನ್ನು ಸೂಕ್ಷ್ಮದಲ್ಲಿ ನಿಮಗೆ ಹೇಳಿ ಮೊದಲನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಗುರುನಾಥ ಅರ್ಪಣಮಸ್ತು.